ಪ್ರಿಯರೇ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ದೇವರನ್ನು ಯಾಕೆ ಕೊಂಡಾಡುತ್ತಿದ್ದಾನೆ? ದೇವರು ಎಂಥ ಉನ್ನತವಾದಂಥವನು ಅಂದರೆ, ಭೂ ಪರಲೋಕಗಳ ಒಡೆಯನು ಆತನಾಗಿದ್ದಾನೆ. ಆತನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದರೆ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಈ ಅದ್ಭುತವಾದಂಥ ದೇವರನ್ನು ಕುರಿತಾಗಿರುವಂಥ ಸಂಗತಿಗಳು ಅನೇಕರಿಗೂ ಗೊತ್ತಿಲ್ಲ. ಆದರೆ ಯಾತಕ್ಕೂ ಕೆಲಸ ಬಾರದಂಥ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿ ಮಾಡ್ತಿದ್ದಾನೆ. ಹೌದು ತಂದೆಯೇ, ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನು ಯಾವನು ಮಗನನ್ನು ತಿಳಿದವನಲ್ಲ, ಮಗನ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ ಅಂಥೇಳಿ ಯೇಸುಸ್ವಾಮಿ ನಮ್ಮನ್ನು ಕರೆಯುತ್ತಿದ್ದಾನೆ. ಇಲ್ಲಿ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು ಎಂದು ದೇವರ ವಾಕ್ಯದಲ್ಲಿ ನೋಡ್ತಿದ್ದೀವಿ. ನಾನು ಸಾತ್ವಿಕನು ದೇನಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಪ್ರಿಯರೇ, ನಾವು ಕಷ್ಟಪಡ್ತಿದ್ದೀವಿ, ಪಾಪದಿಂದ ಬಳಲು ಹೋಗಿದ್ದೀವಿ. ಇಂಥವ್ರನ್ನು ಪ್ರಯಾಸದಲ್ಲಿರುವಂಥ ನಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ನೆಮ್ಮದಿ ಕೊಡುತ್ತಾನೆ ಅಂತೇಳಿ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ ಎಂದು ನೋಡ್ತಿದ್ದೀವಿ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆಂದು ದೈವಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇಂಥ ದೌರ್ಭಾಗ್ಯರಾಗಿರುವಂಥ ನಮ್ಮನ್ನು ರಕ್ಷಿಸಲಿಕ್ಕೆ, ಪಾಪಿಗಳನ್ನು ರಕ್ಷಿಸಲಿಗೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದಿದ್ದಾನೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿವಸ ಪಾಪವು ಕೊಡುವ ಸಂಬಳ ಮರಣದಿಂದ ನಾವು ನಿತ್ಯ ಜೀವಕ್ಕೆ ಪಾರಾಗಬೇಕೆಂದರೆ ಒಂದೇ ಒಂದು ಮಾರ್ಗವಿದೆ ಪ್ರಿಯರೇ, ಅದು ಯೇಸುವಿನ ಮಾರ್ಗ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೀನಿ, ನನ್ನಿಂದ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂದೇಳಿ ಖಚಿತವಾಗಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೆ ಹೇಳುವನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಪಾಪದಿಂದ ನೀನು ಬಿಡುಗಡೆ ಹೊಂದಿದೆಯಾ? ನೀನು ಶಾಂತಿಯನ್ನು ಹೊಂದ್ಕೊಂಡಿದ್ದೀಯಾ? ಒಂದು ಸಲ ಪರೀಕ್ಷಿಸ್ಕೋ. ಇದೇ ಅನುಕೂಲ ಸಮಯ.